ಏನು ಮಾಡ್ತಾ ಇರೋದು ಸೋನಾ? ಏನು ಮಾಡಬೇಕು? ಉಪ್ಪಿನ ಶೇಂಗಾ ಮತ್ತೆ ಏನು ಮಾಡೋಣ ಫಸ್ಟ್ ಶೇಂಗಾ ತಂದು ಬೌಲ್ ತಗೋಬೇಕು. ಅದೇನು ಬೇಡ. ಬೌಲ್ ತಗೋಬೇಕು. ಫಸ್ಟ್ ನೀರು ತಗೊಮ್ಮ, ಆಮೇಲೆ ಶೇಂಗಾ ಶೇಂಗಾ ಉಂಡೆ ಮತ್ತು ಶೇಂಗಾ ಉಪ್ಪಿನ ಶೇಂಗಾ ಎರಡು ಮಾಡತ್ತೀನಿ. ಅವು ಹಾಕ್ಬೇಕಾಗಿ ಒಂದು ನಿಮಿಷ. ಇಲ್ಲ ನಾನು ಇದಕ್ಕೆ ಶೇಂಗಾ ಉಂಡೆ ಸಲುವಾಗಿ ಶೇಂಗಾ ಹುರ್ಕೊಳ್ತೀನಿ. ಶೇಂಗಾ ಉಂಡೆ, ಶೇಂಗಾ ಚಟ್ನಿ, ಉಪ್ಪಿನ ಶೇಂಗಾ ಸಂಡೆ ಎಲ್ಲ ಮಾಡ್ಕೋಬೇಕಾಯ್ತು. ಸರಿ, ಮನ್ಯಾಗ ಮಕ್ಕಳಿಗೆ ಈ ಥರ ಸ್ನ್ಯಾಕ್ಸ್ ಮಾಡಿಟ್ರೆ ಚಲೋ ಇದಿರ್ತೈತಿ. ಇವನ್ನ ಇಲ್ಲಿ ಶೇಂಗಾ ಎಣ್ಣೆ ತರಕ್ಕೆ ಗಾಣಕ್ಕೆ ಹೋಗಿರ್ತೀನಿ, ಅಲ್ಲಿಗೆ ಶೇಂಗಾ ತರ್ತೀನಿ. ನೋಡಕ್ಕೆ ಸ್ವಲ್ಪ ಸೈಜ್ ಸಣ್ಣ ಇರ್ತವೆ, ಬಟ್ ಚಲೋ ಇರ್ತವೆ. ಇದಕ್ಕೆ 1 ಸ್ಪೂನು ಉಪ್ಪು ಹಾಕ್ಬೇಕು ಕುದಿ ನೀರಿಗೆ. ಆಮೇಲೆ ಕಲಿಸ್ಬೇಕು. ಚೆನ್ನಾಗಿ ಕಲಿಸ್ತೀನಿ. ನಾನು ಮಾಡಲ ಇಲ್ಲ ಹೊರಗೆ ಬಿಡತ್ತನಿಲ್ಲ. ಚಲೋ ಹುರ್ಕೋಬೇಕು, ಯಾಕಂದ್ರೆ ಗರಂ ಇರಬೇಕಾಗುತ್ತೆ. ಈಗ ಇದ್ರೊಳಗೆ ಶೇಂಗಾ ಹಾಕ್ತೀನಿ. ಒಂದು 5 ನಿಮಿಷ ಕುದಿಸ್ಬೇಕು. ಇಲ್ಲ ಕುದಿ, ಅವು ಬೇರೆ ಮಾಡಿ ಅವ್ರಿ. ಹಾಂ, ಒಂದು ನಿಮಿಷ ನೀರು ಕೂಡ ತುಂಬಪ್ಪ. ಇವು ಇಂಥ ಹುರಿದದು ಇದ್ದಾಗ ಕೆಬ್ಬನ ಬಾಳಿಗೆ ಒಳಗೆ ಹುರಿಬೇಕು, ಭಾಳ ಚಲೋ ಆಗ್ತದೆ. ಆದಷ್ಟು ನಾನ್ ಸ್ಟಿಕ್ ಎಲ್ಲ ಅವಾಯ್ಡ್ ಮಾಡಿರಿ. ಇದ್ರೊಳಗೆ ಸ್ವಲ್ಪ ಐರನ್ ಕಂಟೆಂಟ್ ಇರ್ತೈತಿ. ಇಲ್ಲ ಕೆಬ್ಬಂದು ಹಂಚೂ ಸಿಗ್ತಾವೆ, ನಾರ್ಮಲ್ ರೊಟ್ಟಿ ಇದು ಮಾಡೋದು ಅದ್ರಾಗ ಹುರಿಬೇಕು. ನಾನಂತೂ ಬಂದೆ ಬಿಟ್ಟೆ ಕಿಚನ್ಗೆ. ಬಾ ಹುರಿ ಬಾ. ಈಗ ನೋಡ್ರಿ, ಇದು ಒಂದು 5 ನಿಮಿಷ ಕುದ್ದೈತಿ. ಸ್ವಲ್ಪ ಸೈಜ್ ದೊಡ್ಡ ಆಗ್ಯಾವ. ಈಗ ಇನ್ನೂ ಹುರಿಯಾಕತ್ತಾಳ. ಚೆನ್ನಾಗಿ ತಳ ಹಿಡಿಸ್ಕೋಣ. ಸ್ವಲ್ಪ ನೀರು ಬಸಿಬೇಕು. ಒಂದು 10 ನಿಮಿಷ ಹಿಂಗೆ ಅರ್ಬಿ ಒಳಗಡೆ ಹಾಕ್ಬೋದು, ಯಾವುದೇ ಸಂಡಿಗೆ ಒಳಗಡೆ ಹಾಕ್ಬೋದು. ಹುರಿದು ಎಷ್ಟು ಚಲೋ ಆಗ್ತೈತಿ, ಅಡಿಗೆ ಎಷ್ಟು ಚಲೋ ಆಗ್ತಾವೆ. ಹಾಂ, ಇಡ್ತೇನೆ.
ನಮ್ಮಮ್ಮ ಇವತ್ತು ನಮ್ದು ಏನಾರು ಮಾಡಾಕಿತ್ತು ಸಂಡೆಗೆ ನಾ ಕೇಳಿದ ಆರ್ಡರೇ ಅದಕ್ಕೆ ಇವತ್ತು ನಾವು ಇದು ಮಾಡತ್ತೀವಿ ಒಂದು ಉಪ್ಪಿನಕಾಯಿದ ಇನ್ನೊಂದು ಚಟ್ನಿ ಮತ್ತು ಲಡ್ಡು ಅವು ಮಾಡತ್ತೀವಿ ನಮ್ಮಮ್ಮ. ಎಷ್ಟು ಬೇಕಾಗ್ತಮ್ಮ ಅಂದರೆ ಕಲರ್ ಹಾಕಿರ್ತಾರೆ ಮಾವು. ಕಲರ ಅವ್ರಿಗೆಲ್ಲ ಕುದಿಸಿ ಹಾಕ್ಬೇಕಂತ ಕಲರ್ ಹಾಕಿತ್ತು ಎಲ್ಲ ಒಂದು 10 ನಿಮಿಷ ಬಸಿದೆವು. ಈ ಪಿಂಕ್ ಎಲ್ಲ ನಾನೇನ ಚಲೋ ಅಂದಿದ್ದಿಲ್ಲ. ಹೊತ್ತು ಶೇಂಗಾ ಮಿಕ್ಸರ್ಗೆ ಹಾಕೊಳತ್ತಾನೆ. ಮಿಕ್ಸರ್ಗೆ ಹಾಕೊಂಡ್ಮೇಲೆ ಹಿಂಗಾಗೈತಿ. ಇವು ನಾನು ಅಂದರೆ ಒಂಥರ ಹಳ್ಳಿ ಇದ್ರದ್ದು ಗಾಣದ ಇದ್ದಂಗೆ ಇವ. ಹಾಕಿ ಚಮಚಗಳು ದೋಸೆ ನಮ್ಮ ಆಂಟಿಗೂ ಕೊಟ್ಟಿದ್ವಿ. ಇದು ಇನ್ನೊಂದು ಟ್ರಿಪ್ ಇದಕ್ಕೆ ಹಾಕಾಗ್ತಾನೆ. ಇದಕ್ಕೆ ಏಲಕ್ಕಿ ಹಾಕಂತೀರಿ. ಆಮೇಲೆ ಪುಟ್ಟಿ ಹಾಕೋ ಬದಲು ಇದು ಹಾಕ್ತೇನೆ. ಮಮ್ಮ ಬಾದಾಮ್ ತೊಗೊಂಡು ಹಚ್ಚುನ ಪ್ಲೀಸ್. ಈ ಉಪ್ಪು ಹಾಕೇನಿ, ನಾರ್ಮಲ್ ಉಪ್ಪು. ಇವು ಎಲ್ಲ ನೀರು ಬಸ್ತು ಒಣ ಆಗಿರ್ತವೆ. ಈಗ ಇದನ್ನು ಇವು ಉಪ್ಪಿನ ಜೋಡಿ ಹಿಂಗೆ ಹುರಿಬೇಕು. ಸಣ್ಣ ಉರಿ ಇಟ್ಕೊಂಡು ಒಂದು 10 ಮಿನಿಟ್ಸ್ ಆದ್ರೆ ಸಾಕು. ಗೊತ್ತಾಗ್ತೈತಿ, ಕಲರ್ ಚೇಂಜ್ ಆಗ್ತೈತಿ. ಆಮೇಲೆ ಉಪ್ಪು ಹಿಡ್ಕೊಂಡು ಇದೆಲ್ಲ ಬಿಡ್ತೈತಿ. ಇದು ನೋಡ್ರಿ ಶೇಂಗಾ ಆಗೈತಿ. ಈಗಿನ ಹೊಡೆದಾಳ ಕೆಡ ಸಮ ಮಾಡಬೇಕು, ಯಾಕಂದ್ರೆ ಅದಾಗಬೇಕಲ್ಲ, ಅದಕ್ಕೆ ಸಮ ಮಾಡಬೇಕು. ನಾರಾಯಣ ಬೇಡ ಬೇಡ. ಫಸ್ಟ್ ಇದು ಬೆಲ್ಲ ಇದು ಮಾಡ. ಈಗ ನೋಡ್ರಿ ಉಪ್ಪು ಹಚ್ಚಿ ಹಿಂಗೆ ಹೊರಿಬೇಕು. ಉಂಡಿ ಉಪ್ಪಿನ ಶೇಂಗಾ ಎರಡು ರೆಡಿ ಆಯ್ತು.
ನಾರ್ಮಲ್ ಯಾವುದೇ ಸ್ಟೀಲ್ ಗಟ್ಟೆ ಒಳಗೆ ಪ್ಲಾಸ್ಟಿಕ್ ಒಳಗೆ ಸ್ಟೋರ್ ಮಾಡಬಾರ್ದು ಯಾವುದು ಅಂದರೆ ಈ ಥರ ಬೆಲ್ಲ ಅದು ಹಾಕಿದ್ದು. ಹಾಂ ಇಲ್ಲ ಆಯ್ತು ನಾವು ಹಿಂಗೆ ಮಾಡಿದ್ರೆ ಉಪ್ಪೆಲ್ಲ ಹೋಗ್ತದೆ. ನಡೀತದೆ ಬಿಡ್ಲೆ ಖಾರ ತೊಳ್ದಾಕ್ಬಿಡ. ಡಾಲು ಊಟ ಮಾಡಿ ನಾವು ಹಾಂ ಅವು ಪರ್ಮನೆಂಟ್ ಕಡೆ ಇದಾವ ತಗೋ. ಅವಡಿ ಭಾಳ ಹೊಲ್ಸಾಗ್ತದೆ. ಸೇಮ್ ಮಧ್ಯಾಹ್ನದಮ್ಮ ಚಪಾತಿ ನಂದು ಒಂದು ವಾರ ಸ್ನ್ಯಾಕ್ಸ್ ರೆಡಿ. ಇಕ್ತಿ ನೋಡೋಣ ಹೆಂಗೆ ಹಾಕಿರ್ತಿ. ಸೂಪರ್. ಬಾಯ್.